ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ನಿಮ್ಮ ಮನಸ್ಪೂರ್ವಕವಾಗಿ ಗವಿಸಿದ್ದೇಶ್ವರ ದೇವರ ಜಾತ್ರೆಗೆ, ಸ್ವಾಮಿಯ ಜಾತ್ರೆಗೆ ತಾವೆಲ್ಲರೂ ತಮ್ಮಿಂದ ಕಿರುಕಾಣಿಗೆ ಸಣ್ಣದಾಗಿ, ಅಂದರೆ ಆ ಲಕ್ಷಾಂತರ ಜನ ತಿಂಗಳುಗಟ್ಟಲೆ ಅಲ್ಲಿ ದಾಸೋಹ ನಡೀತದಂತ ಅನ್ನೋ ಮಾತನ್ನು ನೀವು ನನಗೆ ಹೇಳಿದ್ರಿ. ಆಮೇಲೆ ನೀವೆಲ್ಲ ಒಂದು ಒಳ್ಳೆಯ ಮನಸ್ಸಿನಿಂದ ದೇವರು ಆ ಒಂದು ನಮ್ಮಿಂದ ಹೋಗುವಂಥ ಕಿರು ಕಾಣಿಕೆಯಿಂದ ಒಂದು ಸಣ್ಣ ಇದನ್ನು ತಾವು ದವಸ ಧಾನ್ಯಗಳನ್ನು ಜಾತ್ರೆಗೆ ಕಳಿಸ್ತಾ ಇದ್ದೀರಿ. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳಲ್ಲಿ ಅಂಥ ಒಂದು ಒಳ್ಳೆ ಮನಸ್ಸಿದೆ ಅಂತೇಳಿ. ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ಯಾವಾಗಲೂ ಒತ್ತಡದ ಬದುಕಿನಲ್ಲಿ ಸಾರ್ವಜನಿಕರ ಸೇವೆಯನ್ನು ಮಾಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಒಂದು ಕಾಣಿಕೆಯನ್ನು ನೀಡೋದು ನಮ್ಮ ಪೊಲೀಸರಿಗೆ ಒಳ್ಳೆ ಮನಸ್ಸು, ಒಳ್ಳೆ ಹೃದಯ ಇದೆ ಅನ್ನೋದನ್ನು ನಮ್ಮ ಸಾರ್ವಜನಿಕರಲ್ಲಿ ಬರುತ್ತೆ. ಅದೇ ಒಳ್ಳೆ ಹೃದಯ, ಒಳ್ಳೆ ಮನಸ್ಸಿನಿಂದ ನಾವು ಸಾರ್ವಜನಿಕರು ನೊಂದು ನಮ್ಮ ಠಾಣೆಗೆ ಬಂದಾಗ ಅಥವಾ ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಸಹಾಯ ಮಾಡುವಂಥ ಮನಸ್ಸು ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳಲ್ಲಿ ಹೆಚ್ಚದಾಗಿ ಬರಲಿ, ಅದೊಂದು ಮೋಟಿವೇಶನ್ ಆಗಲಿ. ಇಡೀ ಎಲ್ಲ ರಾಜ್ಯದ ಪೊಲೀಸರಿಗೆ ಇದನ್ನು ನೀವು ಪ್ರೇರಣೆನ ನೀವು ಇವತ್ತು ಮಾಡಿದ್ದೀರಿ. ನಿಜವಾಗ್ಲೂ ನನಗೆ ನಮ್ಮ ಸಿಬ್ಬಂದಿ ವರ್ಗ ಮತ್ತು ಅಧಿಕಾರಿಗಳ ಈ ಒಂದು ಕೊಡುಗೆಯನ್ನು, ಒಂದು ಸಣ್ಣ ಕಾಣಿಕೆನ ತಾವು ಕೊಪ್ಪಳ ಜಾತ್ರೆಗೆ ಕಳಿಸ್ತಾ ಇದ್ದೀರಿ ಅನ್ನೋದು ನನಗೆ ಭಾಳ ಸಂತೋಷ ಆಗಿದೆ. ಅದು ಕಾಣಿಕೆ ಅನ್ನೋದು ಸಣ್ಣದಿರ್ಬೋದು, ಆದರೆ ಇದು ಪ್ರೇರಣೆ ಎಷ್ಟೋ ಜನಕ್ಕೆ ಪೊಲೀಸ್ ಇಲಾಖೆಯಲ್ಲಿರೋ ನಮ್ಮ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ಇಂಥ ಒಂದು ಕಾರ್ಯಕ್ರಮನ ನಾವು ಮುಂದೇನೂ ಮಾಡಬೇಕು ಅನ್ನೋ ಮನಸ್ಸು ನಮ್ಮ ಅಧಿಕಾರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಲ್ಲಿ ಬರುತ್ತೆ ಅನ್ನೋ ಭಾವನೆ ನಿಮ್ಮ ಆ ಒಂದು ಚಾಲನೆ ನೀವು ಕೊಟ್ಟಿದ್ದೀರಿ ಅಂಥೇಳಿ. ಹಾಗೆ ನಾವು ಸಾರ್ವಜನಿಕರಿಗೆ ನಾವು ಈ ರೀತಿ ಒಳ್ಳೆ ಮನಸ್ಸಿನಿಂದ ನಾವು ಕಳಿಸ್ತಾ ಇದ್ದೀರಿ ಒಂದು ಸಣ್ಣ ಕಿರುಕಾಣಿಕೆ ದವಸ ಧಾನ್ಯಗಳನ್ನು ಇದಕ್ಕೆ ಗವಿಸಿದ್ದೇಶ್ವರ ಜಾತ್ರೆಗೆ. ಈ ಟೈಪೇ ನೊಂದವರು ನಮ್ಮ ಠಾಣೆಗೆ ಬಂದಾಗ ನಾವು ಅದೇ ಮನಸ್ಸಿನಿಂದ ಸಾರ್ವಜನಿಕರಿಗೆ ನಾವು ಸಹಾಯ ಮಾಡೋಣ, ನಮ್ಮ ಕರ್ತವ್ಯನ ಅವರಿಗೆ ಮೀಸಲಿಡೋಣ ಅನ್ನೋ ಭಾವನೆನ ನಿಮ್ಮೆಲ್ಲರಿಗೂ ನಾನು ವ್ಯಕ್ತಪಡಿಸಿ, ಮತ್ತೆ ಇಂಥ ಕಾರ್ಯಕ್ರಮಗಳನ್ನು ನಿಮಗೆ ಯಾವಾಗ ಮನಸ್ಸಿಗೆ ಬರುತ್ತೋ, ಯಾವ ಜಾತ್ರೆ ಇರಲಿ, ಯಾವುದೇ ಧರ್ಮದ ಹಬ್ಬ ಹರಿದಿನಗಳಿರಲಿ, ಸಾರ್ವಜನಿಕರಲ್ಲಿ ಊಟ ಮಾಡ್ತಾರೆ ಅಂತಂದರೆ ನಿಮ್ಮಿಂದ ಎಲ್ಲೋ ಒಂದು ಸಣ್ಣ ಕಾಣಿಕೆ, ಎಲ್ಲೋ ನಾವು ಒಂದು ಟಿಫನ್ ಮಾಡಬೇಕಾದ್ರೆ, ಒಂದು ಊಟ ಮಾಡಬೇಕಾದ್ರೆ ಒಂದು 200, 300, 500 ರೂಪಾಯಿ ಖರ್ಚು ಮಾಡಿಬಿಡ್ತೀವಿ. ಬಟ್ ಎಲ್ಲರೂ ಸೇರಿಸಿ 500 ಸೇರಿಸಿ ಇಷ್ಟನ್ನು ಸೇರಿಸಿ ನಾವು ಆ ಭಾಗಕ್ಕೆ ಕಳಿಸಿದರೆ ಎಷ್ಟೋ ಜನ ಸಾರ್ವಜನಿಕರು, ಬಡವರು, ಬಲ್ಲಿದರು ಊಟ ಮಾಡ್ತಾರೆ. ನಿಜವಾಗ್ಲೂ ದೇವರನ್ನ ಇದ್ದರೆ ಅವನ ಆಶೀರ್ವಾದ ನಿಮಗೆ ಇರುತ್ತೆ ಅಂತೇಳಿ ನಾನು ನಿಮಗೆಲ್ಲರಿಗೂ ಮತ್ತೊಮ್ಮೆ ನಿಮಗೆ ಈ ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಶ್ರೀ ಸದ್ಗುರು ಸಿದ್ದೇಶ್ವರ ಹಾಗೂ ಸಿದ್ಧಾರೂಢಜ್ಜ ಮತ್ತು ಗುರುನಾಥರಜ್ಜರ ಮನದಲ್ಲಿ ನೆನೆಯುತ್ತಾ ಈ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು 2.5-3 ತಿಂಗಳಿಂದ ಇನ್ಸ್ಪೆಕ್ಟರ್ ಆಗಿ ಬಂದಂಥ ನಮ್ಮ ಲಕ್ಷ್ಮಣ ನಾಯಕ್ ಸಾಹೇಬರು ಮೊನ್ನೆ ಹಾಜರಿ ವೇಳೆಯಲ್ಲಿ ಎಲ್ಲರನ್ನೂ ಕೂಡಿಸಿ ಒಂದು ಮಾತು ಹೇಳಿದರು. ಈ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಏನು ನಡೆದೈತಿ, ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಬಡ ಮಕ್ಕಳು, ದುರ್ಬಲ ವರ್ಗದವರು ಮತ್ತು ಯಾರು ತಂದೆ ತಾಯಿ ಇರೋಂಥ ಅನಾಥ ಮಕ್ಕಳು ಅಲ್ಲಿ ರೆಸಿಡೆನ್ಸಿ ಸ್ಕೂಲ್ನಾಗ ಸಾವಿರಾರು ಮಕ್ಕಳು ಓದ್ತಾವಲ್ಲಿ. ಬರೀ ಜಾತ್ರೆಗೆ ಅಷ್ಟೇ ಅಲ್ಲ, ಜಾತ್ರೆ ಒಳಗೆ ಸಾವಿರಾರು ಜನ ಇದ್ದವರು ಬರ್ತಾರೆ, ಎಲ್ಲರೂ ಬರ್ತಾರೆ, ಊಟ ಮಾಡ್ಕೊಂಡು ಹೋಗಿ ಪ್ರಸಾದ ಸೇವನೆ ಮಾಡ್ತಾರೆ. ಆದ್ರೆ ಆ ಮಕ್ಕಳಿಗಾಗಿ ನಾವು ಒಂದು ಏನಾರ ನಮ್ಮ ಠಾಣೆ ವತಿಯಿಂದ ಎಲ್ಲರೂ ನಮ್ಮ ಸ್ಟೇಷನ್ ವತಿಯಿಂದ ದುಡ್ಡು ಕೂಡಿಸಿ ಕೊಪ್ಪಳ ಮಟ್ಟಕ್ಕೆ ಕೊಡೋನು ಅಂತಂದು ಒಂದು ಪ್ರಸ್ತಾವನೆ ಇಟ್ಟರು. ಅದಕ್ಕೆ ಎಲ್ಲರೂ ಒಪ್ಕೊಂಡ್ರು, ಯಾರು ವಿರೋಧ ವ್ಯಕ್ತಪಡಿಸಲಿಲ್ಲ. ಅದ್ರಾಗ ಹಿಂದೂ ಮುಸ್ಲಿಮ್ ಎಲ್ಲ ನಮ್ಮ ಸ್ಟೇಷನ್ದಾಗ ಅದಾರ, ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಎಲ್ಲರೂ ಅವ್ರ ತನ್ನ ಮುನ್ನಧನದಿಂದ ಸಹಾಯವನ್ನು ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು APMC ಹೋಗಿ ಒಂದು 40 kg ಅಕ್ಕಿ ಪ್ಯಾಕೆಟು, 2 kg ಪ್ಯಾಕೆಟ್ ರವೆ, ಆಮೇಲೆ ತೊಗರಿಬೇಳೆ 2 ಪ್ಯಾಕೆಟು, ಆಮೇಲೆ ನಮ್ಮ ಸ್ಟೇಷನ್ದಾಗ ಬೆಳೆದಂಥ ಬಾಳಿಗೊನೆ ಇವನ್ನೆಲ್ಲ ತೊಗೊಂಡು ಹೋಗಿ ನಾವು ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಇವತ್ತಿನ ದಿವಸ ಅರ್ಪಿಸಿ ಬರಾಕತ್ತೀವಿ. ಇದಕ್ಕೆಲ್ಲ ಪ್ರೇರಣೆ ನಮ್ಮ ಲಕ್ಷ್ಮಣ ನಾಯಕ್ ಸಾಹೇಬರು. ಅವ್ರಿಗೆ ದೇವರಲ್ಲಿ ಭಾಳ ಭಯ ಭಕ್ತಿ, ಬಡವರು ಅಂದ್ರೆ ಭಾಳ ಕಾಳಜಿ ಅವ್ರಿಗೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.